ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಿರ್ಮಲಾ ಬಿ ಪಾಟೀಲ್. ನಾನಿವತ್ತು ಮೆಂತ್ಯ ಕಡುಬು ಮಾಡ್ತಾ ಇದ್ದೀನಿ ಹೋಲ್ ಪೇಜಲ್ಲಿ. ಬನ್ನಿ ಏನೇನು ಬೇಕಾಗುತ್ತೆ ಅಂತ ಸಾಮಗ್ರಿಗಳು ಹೇಳ್ತೀನಿ. ನಮ್ಮ ಮನೆ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಅಮೂಲ್ನಿಂದ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಮೂಲಿಂದ ತುಪ್ಪ ತೊಗೊಂಡಿದ್ದೀನಿ. ಅಮೂಲ್ ಅವ್ರದ್ದು ಹಾಲು ತೊಗೊಂಡಿದ್ದೀನಿ. ಅರ್ಧ ಹಾಲನ್ನ ಕಾಯಿಸಿಟ್ಟಿದ್ದೀನಿ, ಅರ್ಧ ಸ್ವಲ್ಪ ಇಟ್ಟಿದ್ದೀನಿ. ಕಾಯಿಸಿ ಸ್ವಲ್ಪ ತಣ್ಣಗೆ ಮಾಡಿ ಇಟ್ಟಿದ್ದೀನಿ. 1 ಅವರ್ ಕಾಯಿಸಿಟ್ಟಿದ್ದೀನಿ. ಇವಾಗ ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಮೊದಲಿಗೆ ಗೋಧಿ ಹಿಟ್ಟನ್ನು ಕಲಿಸೋಣ. ಒಂದು ಕಪ್ ಅಷ್ಟು ಕಲಿಸ್ಕೊಳ್ಳೋಣ ಗೋಧಿ ಹಿಟ್ಟನ್ನು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಹಾಲನ್ನ ಹಾಕಿ ಕಲಿಸ್ಕೊತೀನಿ. ಗೋಧಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಹಾಲು ಹಾಕಿ ಕಲಿಸ್ಕೊತಾ ಇದ್ದೀನಿ. ಗೋಧಿ ಹಿಟ್ಟು ತಯಾರಿಸ್ಕೊಳ್ಳೋಣ. ಮುಂಚೆನೆ ಕಾಯಿಸಿಟ್ಕೊಂಡಿದ್ದೀನಿ, ಬಿಸಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ಕಾಯಿಸಿಟ್ಟಿದ್ದೆ ಹಾಲು. ಎಷ್ಟು ಬೇಕಾಗುತ್ತೋ ಅಷ್ಟು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಕೊತಾ ಇದ್ದೀನಿ. ಹಿಟ್ಟು ತಯಾರಿಸ್ಕೊಳ್ಳೋಣ. ಮೆಂತ್ಯ ಕಡುಬು ತುಂಬಾನೇ ಸಾಫ್ಟಾಗಿ ಆಗುತ್ತೆ ಹಾಲು ಹಾಕಿ ಕಲಿಸಿದ್ರೆ. ಇವಾಗ ಚೆನ್ನಾಗಿ ನಾದಿಕೊಳ್ಳೋಣ. ಇದು ನೆನೆಯವರೆಗೂ ಬಿಟ್ಟರು ನಡೆಯುತ್ತೆ, ಇಲ್ಲಾಂದರೆ ಹಂಗೆ ಕಲಿಸ್ಬಿಟ್ಟು ಮಾಡಿಕೊಂಡ್ರು ಆಗುತ್ತೆ. ಇದು ನೆನೆಯೋದು ಬೇಡ ಅಂದರೆ ಹಂಗೇನು ಮಾಡ್ಕೋಬೋದು. ಸ್ವಲ್ಪ ಹೊತ್ತು ಗೋಧಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಇವಾಗ ಸಣ್ಣ ಉರಿಯಲ್ಲಿ ನೀರನ್ನ ಕಾಯಿಸಕ್ಕಿಡ್ತೀನಿ. ಒಂದು ಸ್ವಲ್ಪ ಹಬೆಯಲ್ಲಿ ಬೇಯಿಸ್ಬೇಕು ಇದನ್ನು. ಅದಕ್ಕೆ ನಾನು ಒಂದು ಕಡಾಯಿನಲ್ಲಿ ನೀರು ಹಾಕಿ ಇವಾಗ ಕುದಿಯೋಕ್ಕಿಡ್ತೀನಿ. ನೀರು ಕಾಯಿಲಿ, ಅಲ್ಲಿವರೆಗೂ ನಾವು ಚಿಕ್ಕ ಚಿಕ್ಕಾಗಿ ಉಂಡೆನಾಗಿ ಮಾಡ್ಕೊಳ್ಳೋಣ. ಇದಕ್ಕೆ ಸ್ಟ್ಯಾಂಡ್ ಹಾಕಿ ನೀರು ಹಾಕ್ತೀನಿ. ಇವಾಗ ಸ್ವಲ್ಪ ಹಬೆಯಲ್ಲಿ ಚೆನ್ನಾಗಿ ಬೇಯುತ್ತೆ. ಒಂದು ಅರ್ಧ ಚರಿಗೆ ಹಾಕ್ತೀನಿ ನೀರು. ಇವಾಗ ನಾನು ಇದಕ್ಕೆ ಬುಟ್ಟಿಗೆ ತುಪ್ಪ ಹಚ್ಚಿ ಇಡ್ತೀನಿ. ಸ್ವಲ್ಪ ನೀರು ಕಾಯಿಲಿ ಅಲ್ಲಿವರೆಗೂ. ಸ್ವಲ್ಪ ಮುಚ್ಚಿಬಿಡೋಣ, ಬೇಗ ಕಾಯುತ್ತೆ. ತುಪ್ಪ ಹಚ್ತಾ ಇದ್ದೀನಿ. ಇದಕ್ಕೆ ಅಂಟ್ಕೊಳ್ಳಲ್ಲ ತುಪ್ಪ ಹಚ್ಚಿದ್ರೆ. ಇಡ್ತೀನಿ. ಒಂದು ಸ್ವಲ್ಪ ಹೊತ್ತೊಂದು 5 ನಿಮಿಷ ಒಂದು ಸ್ವಲ್ಪ ಹೊತ್ತು ಬಿಡೋಣ ಅಷ್ಟೇ. ಅಲ್ಲಿವರೆಗೂ ಒಗ್ಗರಣೆಗೆ ಏನು ಬೇಕಾಗುತ್ತೆ ಅಂತ ಹೇಳ್ತೀನಿ ನಾನು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು
ಸ್ವಲ್ಪ ಇಲ್ಲಿ ಹಸಿಮೆಣಸಿಕಾಯನ್ನು ಒಂದೆರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 2 ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಇಲ್ಲಿ ಚಿಕ್ಕದಾಗಿ. ರುಚಿಗೆ ತಕ್ಕಷ್ಟು ಉಪ್ಪು ಬೇಕು, ಚಿಟಿಕೆ ಅರಿಶಿಣ, ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿದ್ದೀನಿ ಸಣ್ಣಗೆ ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡಿಟ್ಟಿದ್ದೀನಿ. ಒಂದು ಸಣ್ಣ ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಇವಾಗ ಚಿಕ್ಕ ಚಿಕ್ಕಾಗಿ ಉಂಡೆನಾಗಿ ಮಾಡೋಣ. ಈ ಥರ ರೌಂಡ್ ಶೇಪಲ್ಲಿ ಜಾಮೂನ್ ಥರ ಮಾಡಿಬಿಟ್ಟು ಈ ಥರ ಪ್ರೆಸ್ ಮಾಡೋದು, ಇಷ್ಟನ್ನು ಮಾಡೋದು. ಇಷ್ಟನ್ನು ಪ್ರೆಸ್ ಮಾಡೋಕ್ಕೋ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡಿ ಇದು ಮೆಂತ್ಯ ಕಡುಬು ಚಿಕ್ಕ ಮಕ್ಕಳಿಗೆ ಇಷ್ಟ ಆಗುತ್ತೆ. ಟ್ಯೂಷನ್ ನಿಂತು ಸ್ಕೂಲ್ ನಿಂತು ಬಂದಮೇಲೆ ಅವರಿಗೆ ಸಂಜೆ ಸ್ನ್ಯಾಕ್ಸ್ ಥರ ಇದನ್ನು ಮಾಡಿಕೊಡ್ಬೋದು. ಅವ್ರು ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಇದರಲ್ಲಿ ಮೆಂತ್ಯ ಕಡುಬು ಮಾಡಬೇಕಾದ್ರೆ ನಾವು ಗೋಧಿ ಹಿಟ್ಟು, ಜೋಳದ ಹಿಟ್ಟು, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಯಾವುದಾದ್ರೂ ಬಳಸಿದ್ರೂ ನಡೆಯುತ್ತೆ. ಇದಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಚಿಕ್ಕ ಚಿಕ್ಕದಾಗಿ ಮಾಡಬೇಕು. ಈ ಥರ ಮಾಡ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ. ಇವಾಗ ನೀರಲ್ಲಿ ಕೈದಿರುತ್ತೆ, ಆಮೇಲೆ ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ. ನೀರು ಬೇಗ ಕೈದ್ರೆ ನಾವು ಬೇಗ ಕುದ್ಬಿಡುತ್ತೆ. ಇದು ಬೇಗ ಬೇಯುತ್ತೆ ಇದು ಹಿಟ್ಟನ್ನು. ಅದಕ್ಕೆ ನೀರು ಕಾಯಲು ಇಟ್ಟಿದ್ದೆ ಈಗ. ನಮಗೆ ಯಾವ ಥರ ಬೇಕೋ ಆ ಥರ ರೌಂಡ್ ಶೇಪಲ್ಲೂ ನಡೆಯುತ್ತೆ. ಈ ಚಪ್ಪಟಿ ಥರನೂ ಯಾವ ಥರ ಆದರೂ ಮಾಡ್ಕೋಬೋದು ನೀವು. ಇದನ್ನೇ ಚಿಕ್ಕ ಚಿಕ್ಕದಾಗೂ ಮಾಡ್ತಾರೆ. ಇದು ಸ್ವಲ್ಪ ಅದು ಬೇರೆ ಇರುತ್ತೆ ಮೆಂತ್ಯ ಕಡುಬುನೇ. ಇದನ್ನೇ ಚಿಕ್ಕದಾಗೂ ಮಾಡ್ಬೋದು. ನಾನು ಸ್ವಲ್ಪ ದೊಡ್ಡದಾಗಿನೇ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಆಗಿದೆ ಇದು. ಇದನ್ನ ಇವಾಗ ತುಪ್ಪ ಹಚ್ಚಿಟ್ಟಿದ್ದೀನಲ್ವಾ, ಇದಕ್ಕೆ ಹಾಕ್ತೀನಿ. ಇವಾಗ ಬೇಯಕ್ಕೆ ಬೇಯಿಸಿಕೊಳ್ಳೋಣ ಇದನ್ನಿಷ್ಟು. ಇವಾಗ ಇಲ್ಲಿ ನೀರು ಕುದಿ ಬಂದಿರುತ್ತೆ. ಕುದಿ ಬಂದಿದೆ. ಇದನ್ನ ಇಡ್ತೀನಿ. ಇಟ್ಬಿಟ್ಟು ಮುಚ್ಚಳ ಮುಚ್ತೀನಿ. ಬೇಗ ಬೇಯುತ್ತೆ ಇದು. ತುಂಬ ಫಾಸ್ಟಾಗಿ ಇಟ್ಟಿದ್ದೀನಿ ಗ್ಯಾಸ್ನ, ಬೇಗ ಬೇಯುತ್ತೆ ಅಂತ. ಇವಾಗ ನಾವು ಅಲ್ಲಿವರೆಗೂ ಒಗ್ಗರಣೆ ಮಾಡೋಣ. ನಾವು ಒಗ್ಗರಣೆ ರೆಡಿ ಮಾಡೋಷ್ಟೊತ್ತಿಗೆ ಕುದ್ಬಿಡುತ್ತೆ. ನಾನು ಈ ಒಗ್ಗರಣೆಗೆ ತುಪ್ಪ ಹಾಕ್ತಾ ಇದ್ದೀನಿ. ಗ್ಯಾಸ್ ಹಚ್ಚಿ ತುಪ್ಪ ಇವಾಗ ನಮಗೆ ತುಪ್ಪ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬಹುದು. 1 ಚಮಚ ಹಾಕ್ತಾ ಇದ್ದೀನಿ. ಇಲ್ಲಾಂದ್ರೆ 1.5 ಹಾಕೋತೀನಿ. 1.5 ಹಾಕೊಳ್ಳೋಣ. ಇವಾಗ ತುಪ್ಪ ಕಾಯಿಲಿ ಒಂದು ಸ್ವಲ್ಪ ಹೊತ್ತು.
ಇವಾಗ ಇದೆಲ್ಲ ಒಗ್ಗರಣೆಗೆ ಮಾಡೋಕ್ಕೆ ಅಂತ ತೊಗೊಂಡಿದ್ದೀನಿ. ಸಣ್ಣ ಉರಿಯಲ್ಲೇ ಮಾಡ್ಕೊಳ್ಳೋಣ. ನಾವು ಅಲ್ಲಿವರೆಗೂ ಬೇಯುತ್ತೆ ಅದು. ಸ್ವಲ್ಪ ತುಪ್ಪ ಕರಗ್ತಾ ಇದೆ. ಇವಾಗ ಸಾಸಿವೆನ ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕ್ತೀನಿ ಸಾಸಿವೆನ. ಒಂದಿಷ್ಟನ್ನು ಹಾಕ್ತಾ ಇದೆ. ಸಾಸಿವೆ ಚಿಟಪಟ ಅಂತ ಸಿಡಿಯುತ್ತೆ ಇವಾಗ. ಕಾಯ್ತಾ ಇದೆ ಸಾಸಿವೆ. ಇವಾಗ ಸಿಡಿತಾ ಇದೆ ಸಾಸಿವೆನ. ಇವಾಗ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಸುಮ್ಮನೆ ಸ್ವಲ್ಪನೇ ಹಾಕೋಣ. ಇವಾಗ ಹಸಿಮೆಣಸಿಗೆ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿಟ್ಟಿದ್ದೀನಲ್ವ, ಇದನ್ನು ಹಾಕ್ತೀನಿ ಇವಾಗ ಇದರಲ್ಲಿ. ಹಾಗೆ ಈರುಳ್ಳಿನ ಹಾಕೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಬೋದು. ಈರುಳ್ಳಿ ಚೆನ್ನಾಗಿರುತ್ತೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಂಪಾಗಬೇಕು ಈರುಳ್ಳಿನ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿಗೆ ಎಲ್ಲ ಫ್ರೈ ಆಗುತ್ತೆ ತುಪ್ಪದಲ್ಲಿ. ಇವಾಗ ನಾವು ಈ ಗೋಧಿ ಹಿಟ್ಟಿಗೂ ಉಪ್ಪು ಹಾಕಿದ್ದೀವಿ. ಸ್ವಲ್ಪ ಇದಕ್ಕೂ ಸ್ವಲ್ಪ ಹಾಕ್ಕೊಳ್ಳೋಣ. ರುಚಿಗೆ ಎಷ್ಟಾಗುತ್ತೋ ಅಷ್ಟನ್ನು ಹಾಕ್ಕೊಳ್ಳೋಣ. ಸ್ವಲ್ಪನೇ ಹಾಕ್ತಾ ಇದ್ದೀನಿ ನಾನು. ಮತ್ತು ಜಾಸ್ತಿ ಆದರೂ ಟೇಸ್ಟ್ ಚೆನ್ನಾಗಿ ಬರಲ್ಲ ಅಂತೇಳಿ ಅದಕ್ಕೂ ಹಾಕಿದ್ದೀನಿ. ಕೆಂಪಗಾಗ್ತಾ ಇದೆ. ಇವಾಗ ಸ್ವಲ್ಪ ಚಿಟಿಕೆ ಅರಿಶಿಣವನ್ನು ಹಾಕ್ತೀನಿ. ಇವಾಗ ಮಿಕ್ಸ್ ಮಾಡೋಣ. ಇವಾಗ ಮೆಂತ್ಯ ಸೊಪ್ಪನ್ನು ಹಾಕ್ತೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಒಗ್ಗರಣೆಯಲ್ಲಿ ಫ್ರೈ ಆಗ್ತಾ ಇದೆ. ನೋಡಿ, ಫ್ರೈ ಆಗ್ತಾ ಇದೆ. ಇವಾಗ ಕೊತ್ತಂಬರಿಯನ್ನು ಹಾಕ್ತೀನಿ. ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ನಾನು ಜಾಸ್ತಿ ಹಾಕಲ್ಲ. ಅದಕ್ಕೆ ಸೊಪ್ಪು ಅದನ್ನೇ ಇರುತ್ತಲ್ವ, ಅದಕ್ಕೆ ಕೊತ್ತಂಬರಿ ಸ್ವಲ್ಪನೇ ಹಾಕ್ತೀನಿ. ಇವಾಗ ಆಗಿದೆ ನೋಡಿ. ಇವಾಗ ರೆಡಿ ಆಯಿತು ನೋಡಿ. ಇಷ್ಟೊಂದು ಮಾಡಿಟ್ಕೊಳ್ಳೋಣ ಒಗ್ಗರಣೆ. ಇದು ಅಲ್ಲಿವರೆಗೂ ಬೆಂದಿರುತ್ತೆ ಅದು. ನೋಡೋಣ ಒಂದು ಸರ್ತಿ ಬೆಂದಿದೆ ಇಲ್ಲೋ ಅಂತ. ನೋಡಿ, ಬೇಗನೆ ಬೆಂದ್ಬಿಡುತ್ತೆ ಇದು. ನೀರು ಬಿಸಿಯಾಗಿತ್ತಲ್ವಾ, ಅದಕ್ಕೆ ಬೇಗ ಬೆಂದು ಕುದ್ದಿರುತ್ತೆ ಇದು. ಇದನ್ನು ಕುದ್ದಿದೆ ಇಲ್ವಾ ಅಂತ ಟೆಸ್ಟ್ ಮಾಡೋದು ಈ ಥರ ಮಾಡಬೇಕಿದು. ಸ್ವಲ್ಪ ನೋಡಬೇಕು, ಹಿಂಗೆ ಒತ್ತಿ ನೋಡ್ಬೇಕು ಇದನ್ನು ಕುದ್ದಿರುತ್ತೆ ಅಂತ. ಒಳಗಡೆ ಎಲ್ಲ ಬೇಯ್ದಿದೆ, ಕುದ್ದಿದೆ ನೋಡಿ. ಇವಾಗ ಈ ಒಗ್ಗರಣೆಗೆ ಹಾಕ್ಬಿಡೋಣ. ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನ ಇವಾಗ ಇದನ್ನ ತೆಗೆದು ಒಗ್ಗರಣೆಯಲ್ಲಿ ಹಾಕ್ತೀನಿ. ಇವಾಗ ನೋಡಿ, ಈ ಒಗ್ಗರಣೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಗ್ಯಾಸ್ ಹಚ್ಚೋಣ. ಇವಾಗ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ,
ನೋಡಿ ರೆಡಿಯಾಗಿ ಹಾಕೊಂಡು ಹಾಕ್ತೀನಿ ಮಾಡಿಕೊಟ್ರೆ ಇವಾಗ ನಾನು ಮಾಡಿ ನೋಡಿ ನಮ್ಮ ಕಡೆ ಅವಕಾಶ ಮಾಡಿಕೊಡ್ತೀರಾ ನನಗೆ